ಒಂದು ಟೆಸ್ಟ್ಗಳಲ್ಲೂ ಸಹಿತ ಇಂಥದ್ದೇ ಒಂದು ಹೋರಾಟ ಕಿಚ್ಚು ಕೆಚ್ಚು ತಗೊಂಡು ಹೋದರೆ ಇವರು ಈ ಸರಣಿಯಲ್ಲಿ ತಮ್ಮ ವ್ಯಕ್ತಿತ್ವವನ್ನು ತೋರಿಸಲಿಕ್ಕೆ ತಾವು ಗೆಲ್ಲೋದಕ್ಕೆ ಸಾಧ್ಯ ಅನ್ನೋದು ಅಷ್ಟ ಖಚಿತದ. ಒಟ್ಟಾರೆಯಾಗಿ ಈ ಎಡ್ಬಾಸ್ಟನ್ ಒಂದು ಕಹಿ ಇತಿಹಾಸ ಇತ್ತು, ಸೋತದ ಇತಿಹಾಸ ಇತ್ತು. ಆ ಸೋಲಿಗೆ ಇವತ್ತೊಂದು ಹೊಸ ಆರೋಪ ಕೊಟ್ಟರು ಗಿಲ್ ಮತ್ತು ಅವರ ಟೀಮ್. ಗಿಲ್ಲ ಅವರು ತೋರಿಸಿದಂಥ ಈ ಒಂದು ಅಸಾಧಾರಣ ಸಾಧನೆಯಿಂದಾಗಿ ಸಹಜವಾಗಿ ಏನಾಗಿದೆಪ್ಪ ಅಂತಂದ್ರೆ ಇವತ್ತು ಭಾರತೀಯ ಆಟಗಾರರ ಬಗ್ಗೆ ಒಂದು ರೀತಿ ಹೆಮ್ಮೆ ಮೂಡಲಿಕ್ಕತ್ತದ. ಆಗಿಲ್ಲಪ್ಪ ಹಿಂಗೆ ಮುಂದುವರಿಲ್ಲ ಅಂತೇಳಿ ಅದಕ್ಕೆ ಅದೇ ರೀತಿಯಾಗಿ ಒಂದು ಗೆಲುವಿನಿಂದ ನಾವು ಮೈ ಮರೆಯೋಕ್ಕಿಂತಲೂ ಇನ್ನು ಎಲ್ಲೆಲ್ಲಿ ಸೋತಿದ್ದೀವಿ ನಾವು ಹಿಂದಿನ ಮ್ಯಾಚಲ್ಲಿ ಈ ಮ್ಯಾಚಲ್ಲಿ ಮತ್ತೆ ಅಭ್ಯಾಸ ಮಾಡಿ ಆ ದಿಶೆಯಲ್ಲಿ ದಿಟ್ಟವಾಗಿ ಮುಂದೆ ಹೋದರೆ ನಿಶ್ಚಿತವಾಗಿಯೂ ಗೆಲುವು ನಿರಂತರವಾಗಿ ಬರ್ತಾ ಹೋಗ್ತದೆ. ಇಲ್ಲಿ ಗೆಲುವು ಅನ್ನೋದು ಅನ್ಸಡನ್ ಅಂತ ಹೇಳ್ತಾರೆ, ಕ್ರಿಕೆಟ್ ಈಸ್ ಅನ್ಸಡನ್ ಗೇಮ್ ಅಂತೇಳಿ. ಸಡನ್ ಗೇಮು ಅದ. ಯಾಕಂದರೆ ಬ್ಯಾಟ್ಸ್ಮನ್ ಸರಿಯಾಗಿ ಲಕ್ಷ್ಯ ಕೊಟ್ಟರೆ ಬಾಲರ್ನ ಮೇಲೆ ಕನೆಕ್ಟ್ ಆಟ ಆಡಿದರೆ ಮನಸ್ಸಿತ್ತು ಚಾಂಚಲ್ಯ ಆಗದ ಮಾಡಿದರೆ ಒಳ್ಳೆ ಸ್ಕೋರ್ ಆಗಿ ಆಗ್ತಿರ್ತದೆ. ಇದು ಕಾರಣ ಏನು ನಮ್ಮಲ್ಲಿ ಆಲಸ್ಯತನ, ನಮ್ಮಲ್ಲಿ ಏನೂ ತಪ್ಪುಗಳಿರ್ತಾವೆ, ಅವು ತಿದ್ದುಕೊಂಡು ನಾವು ನಿಶ್ಚಿತವಾಗಿ ಹೋರಾಟ ಮಾಡಿದರೆ ಗೆಲುವು ನಿಶ್ಚಿತ ಅನ್ನುವಂಥದ್ದು ಸ್ಪಷ್ಟ ಆಗ್ಯದ. ಇಲ್ಲಿ ಯಾವ ಜಾದೂ ಇಲ್ಲ. ಅವತ್ತಿನ ಮೆರಿಟ್ ಅವತ್ತು ತಮ್ಮದೊಂದು ಡೆಡಿಕೇಶನ್ ಮಾಡೋದು, ಹೋರಾಟ ಮಾಡೋದು ಅಂತ ಹೇಳ್ತಾ ಎರಡನೇ ಟೆಸ್ಟ್ ಗೆದ್ದಿದ್ದಾರೆ, ಇನ್ನು ಮೂರನೇ ದಿನ ಆಗ್ಬೋದು, ಅದನ್ನು ನೋಡೋಣ ಅಂತ ಹೇಳ್ತಾ ಈ ಮತ್ತು ಟೀಮಿಗೆ ಒಂದು ನಮ್ಮ ಎಲ್ಲರ ಕಡೆಯಿಂದ ನಮ್ಮ ಕಡೆಯಿಂದ ಒಂದು ಏನಪ್ಪ ಅಂದರೆ ಎನ್ಕರೇಜು ಒಂದು ಮಾತು ಹೇಳ್ತಾ ಗೆಲ್ತಾ ಹೋಗಲಿದ್ದಾರೆ ಅಂತ ಬಯಸ್ತಾ ನಮ್ಗೆ ಅನಿಸಿದ ಕೆಲವು ಮಾತು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡಿ. H60 ನ್ಯೂಸ್ ಅರ್ಥ ಸತ್ಯದ ವಂದನೆಗಳು.